ಸ್ವಾಮಿ ಶಿವಕುಮಾರ್ ಅವರೇ, ನೀವು ನಾಳೆ ಪಶ್ಚಾತ್ತಾಪ ಪಡೋರಿದ್ದೀರ. ಯಾವುದೋ ಮಾಡಬಾರ್ದಂತ ಒಂದು ಅಕ್ಷಮ್ಯ ಅಪರಾಧ ಮಾಡಿ ಎಲ್ಲರನ್ನ ರಕ್ಷಣೆ ಮಾಡಿ ಈ ನಾಡಿನ ಜನರ ನಂಬಿಕೆ ವಿಶ್ವಾಸ ದ್ರೋಹ ಮಾಡಿದಂತ ಒಬ್ಬ ವ್ಯಕ್ತಿಯನ್ನು ಮುಖ್ಯಮಂತ್ರಿಯಾಗಿ ಕುಣಿಸೋಕೆ ನೀವು ರಕ್ಷಣೆಯನ್ನು ಕೊಟ್ಟಿರಿ ಮಾನ್ಯ ಶಿವಕುಮಾರ್ ಅವರೇ. ನಾನು ಇವತ್ತು ಹೇಳೋದಿಲ್ಲ ಯಾವುದೇ ಮಾತನ್ನ, ಕಾಲನೇ ಎಲ್ಲ ಹೇಳುತ್ತೆ. ಯಾಕೆಂದ್ರೆ ಇದರ ನೇತೃತ್ವವನ್ನು ವಹಿಸಿದಂಥ ಕಳಾನಾಯಕ ನೀವೇನೇ. ಆದ್ದರಿಂದ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ನಿಮ್ಮ ಬಗ್ಗೆ ಗೌರವ ಇದೆ ಸ್ವಾಮಿ ಶಿವಕುಮಾರ್ ಅವರೇ. ಅಪ್ಪ, ನನಗೂ ಯಡಿಯೂರಪ್ಪನವ್ರಿಗೂ ಸಂಬಂಧ ಪ್ರೀತಿ ವಿಶ್ವಾಸ ಇದೆ. ಆದರೆ ನಾನು ಕಳ್ಳನಾಯಕ ಅನ್ಸ್ಕೊಳ್ಳಿಕ್ಕೆ ನಾನು ತಯಾರಿಲ್ಲ. ನನಗೆ ರಕ್ಷಣೆ ಮಾಡಬೇಕು. ನಾನು ನನ್ನ ಪಾರ್ಟಿ ಡ್ಯೂಟಿನ ರಾಹುಲ್ ಗಾಂಧಿ ಅವರು ನನಗೇನು ತತ್ವ ಆದೇಶ ಕೊಟ್ಟಿದ್ದಾರೆ, ಮಾರ್ಗದರ್ಶನ ಕೊಟ್ಟಿದ್ದಾರೆ, ನಮ್ಮ ನಾಯಕರು ಏನು ಕೊಟ್ಟಿದ್ದಾರೆ ಆ ಕೆಲಸವನ್ನು ನಾನು ಮಾಡಿದ್ದೇನೆ. ಇದನ್ನ ನನ್ನ ಹಿರಿಯ ನಾಯಕರುಗಳು ಕೇಳಿ ನಾನು ಕಳ್ಳನಾಯಕ ಶಬ್ದ ವಾಪಸ್ ತಗೊಳ್ಳೋಣ ಶಿವಕುಮಾರ್, ವಾಪಸ್ ತಗೊಳ್ಳೋಣ. ಓಕೆ, ಥ್ಯಾಂಕ್ ಯು. ಶಿವಕುಮಾರ್, one man's food is another man's poison. You are a villain to him, you are a hero to someone else. You can't be a hero to all. Take it easy. ಮುಂದುವರಿಸಿ ಸರ್. ನಿಮ್ಮ ಅಲಿಯನ್ಸ್ ಕಂಟಿನ್ಯೂ ಆಗಲಿ ಸರ್. ನಿಮ್ಮಿಬ್ಬರದು ಬೇಕಾಗೋದು ಬೇಡ. ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಾಣ್ತಿರೋ ನಿಮ್ಮ ಬಗ್ಗೆ ಕಳಾನಾಯಕ ಅಂತ ಕರೆಯಲ್ಲ ನಾನು. ಅಲ್ಲಿದ್ರೆ ಮುಖ್ಯಮಂತ್ರಿ ಆಗ್ತೀರಾ? ನನಗೆ ಅರ್ಥ ಆಗೋದಿಲ್ಲ. ಅಲ್ಲ ಸ್ವಾಮಿ, ಕೇಳಿ ಶಿವಕುಮಾರ್ ಅವರೇ, ನಿಮ್ಮನ್ನ ಇನ್ನು ಕೆಲವೇ ತಿಂಗಳುಗಳಲ್ಲಿ ಕಾಂಗ್ರೆಸ್ ಅನ್ನುವಂಥ ಹೆಸರನ್ನ ಇಲ್ಲದಂತೆ ಅಪ್ಪ ಮಕ್ಕಳು ಸೇರಿ ಮಾಡದೇ ಇದ್ದ ನನ್ನ ಯಡಿಯೂರಪ್ಪ ಅಂತ ನೀವು ಕರಿಬೇಡಿ.